ಅವರು ಮೊದಲು ಒಬ್ಬ ಸೀನಿಯರ್ ಹೀರೋ, ಒಬ್ಬ ಸೂಪರ್ ಸ್ಟಾರ್ ಆಗಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಒಬ್ಬ ವಿಲನ ಕೆಲಸ ಮಾಡ್ತಿದ್ದಾಗ ಮೆಲ್ಲಿಗೆ ಪರಿಚಯ ಆಗಿ ಸ್ನೇಹ ಬೆಳೀತು. ಆ ಸ್ನೇಹ ಎಷ್ಟು ಮಟ್ಟಿಗೆ ಹೋಯಿತು ಅಂದರೆ, ಅವರಿಗೆ ನಾನು ಇಡೀ ಚಿತ್ರರಂಗದ ಪ್ರಯಾಣದಲ್ಲಿ ನನಗೆ ಒಬ್ಬ ದೊಡ್ಡ ಅಣ್ಣನ ಥರನೇ ಇದ್ದರು. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ದರು. ನಾವೆಲ್ಲರೂ ಒಟ್ಟಿಗೆ ಒಂದು 2-3 ವರ್ಷ ಕಾಲ ಕಲಾವಿದರ ಸಂಘದ ಕಮಿಟಿಯಲ್ಲಿದ್ವಿ. ವಿಷ್ಣು ಸರ್ ಅವರು ಅಧ್ಯಕ್ಷರಾಗಿದ್ದರು, ನಾನು ಸೆಕ್ರೆಟರಿ ಆಗಿದ್ದೆ. ಆಗ ವಾರನೂ ಮೀಟ್ ಮಾಡ್ತಾಯಿದ್ವಿ, ಮೀಟಿಂಗ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ. ಅದು ಮೀಟ್ ಮಾಡ್ತಾಯಿದ್ವಿ ನಾವೆಲ್ಲೂ ಅಲ್ಲ, ಅವ್ರ ಮನೆಯಲ್ಲೇ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಸಂಘದ ವಿಷಯಗಳು ಮಾತಾಡಿಕೊಂಡು ಕಾಲ ಕಳೀತಾ ಇದ್ವಿ. ಆಗ ಎಷ್ಟೋ ಸಲ, ಇವತ್ತು ಭಾರತಿ ಮೇಡಮ್ ಅವರು ಇಲ್ಲಿದ್ದರೆ ಚೆನ್ನಾಗಿತ್ತು, ಭಾರತಿ ಮೇಡಮ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಮಗೆಲ್ರಿಗೂ ಕೈ ತುತ್ತಾಕಿ ಊಟ ಹಾಕೋರು. ಈ ಥರದ್ದು ಎಷ್ಟೋ ಘಟನೆಗಳಿದೆ. ಯಾಕಂದರೆ ಪ್ರಯಾಣ ದೊಡ್ಡದು, 30 ವರ್ಷದ ಪ್ರಯಾಣದ ನೆನಪು ಮಾಡ್ಕೋಬೇಕಂದ್ರೆ ಎಷ್ಟು ಘಟನೆಗಳು ಅಂತ ಹೇಳೋಕ್ಕೆ ಸಾಧ್ಯ ಹೇಳಿ. ಹಾಗೆ ಅವ್ರ ಜೊತೆಯಲ್ಲಿ ಹಬ್ಬ ಸಿನಿಮಾದಲ್ಲಿ ಕಳೆದಾಗ ಅದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿ ನಟಿಸಿದಂಥ ನಾವು 5 ಜನ ನಾಯಕರು, ವಿಷ್ಣು ಸರು, ಅಂಬರೀಷ್ ಅವರು, ನಾನು, ಶಶಿಕುಮಾರು, ರಾಮ್ಕುಮಾರ್ ಅವರು, ಆ 45 ದಿವಸ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರನ್ನೋ ರೀತಿಯಲ್ಲಿ ಆ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದೀವಿ ನಾವು. ಆ ನೆನಪುಗಳು ಎಷ್ಟು ಸರಿಯಾಗಿದೆ ನನಗೆ ಅಂದರೆ ಇವತ್ತು ಹಸಿರಾಗಿದೆ. ಈ ನೆನಪುಗಳೆಲ್ಲ ಹಸಿರಾಗಿರೋದಕ್ಕೆ ಕಾರಣ ಆ ವ್ಯಕ್ತಿ, ಆ ವ್ಯಕ್ತಿತ್ವ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅವ್ರನ್ನ ನೋಡಿದ ಕೂಡಲೇ ನಮಗೆ ಯಾರಪ್ಪ ಇವರು, ಅವ್ರಿಗೆ ಗೌರವ ಕೊಡಬೇಕು, ಇವ್ರನ್ನ ಮಾತಾಡಿಸ್ಬೇಕು ಅನ್ನೋ ಭಾವನೆಗಳೆಲ್ಲ ಬರುತ್ತೆ. ಆ ಭಾವನೆಗಳೆಲ್ಲ ಬರೋದು ಇಂಥ ಕೆಲವು ವ್ಯಕ್ತಿಗಳು ನೋಡಿದಾಗ ಮಾತ್ರ. ನಾವು ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಎಲ್ಲ ಸಮಯದಲ್ಲೂ, ಊಟದ ಸಮಯದಲ್ಲೂ, ಇನ್ನೊಂದು ಸಮಯದಲ್ಲೂ, ಗೆಳೆತನದಲ್ಲಿ ಅಣ್ಣ ತಮ್ಮಂದರಾಗಿ ಕಾಲ ಕಳೆದಾಗ ಆ ಪ್ರಯಾಣ ನಾವು ವಿವರಿಸೋದು ಬಹಳ ಕಷ್ಟ ಆಗುತ್ತೆ. ಅದೆಲ್ಲ ಭಾವನೆಗಳು ನನ್ನ ಮನಸ್ಸಲ್ಲಿದೆ. ಅದಕ್ಕೆ ಅವರ ಜೊತೆಯಲ್ಲಿ ಕಳೆದಂಥ ಕಾಲ ಯಾವಾಗಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ಆ ಉಸಿರಲ್ಲಿ ಉಸಿರಾಗಿ ಯಾವತ್ತೂ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಉಸಿರಿರೋವರೆಗೂ. ಅಂಥ ಒಂದು ಪ್ರಯಾಣ ಸಾಗಿಸಿದ್ದೀನಿ. ಅವ್ರ ಜೊತೆಯಲ್ಲಿ ಆ ಪ್ರಯಾಣ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಇಂಥವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳಬೇಕು. ಅಂಥ ಕಲಾವಿದರಲ್ಲಿ ನಮ್ಮ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದೆಲ್ಲ ಮಾಡಿ ಆ ಪ್ರಯಾಣ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮ ಮುಂದೆ ನಿಂತು ನಿಮಗೆ ಧನ್ಯವಾದಗಳು ಹೇಳ್ತೇನೆ. ನಿಮ್ಮ ಅಭಿಮಾನಕ್ಕೆ, ಪ್ರೀತಿಗೆ ಸದಾ ಹೀಗೆ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಇನ್ನು ಉಪೇಂದ್ರ ಅವರು, ಗಣೇಶ್ ಅವರು ಇದ್ದಾರೆ, ಅವರೆಲ್ಲ ಭಾಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಅವರ ಮಾತುಗಳನ್ನ ಕೇಳಿ.